ಕಾಂತಾರ ಚಾಪ್ಟರ್ 1 ಸಿನಿಮಾದ ಟ್ರೈಲರ್ ಬಿಡುಗಡೆಯಾಗಿದ್ದು ಎಲ್ಲ ಕಡೆ ಅದ್ಭುತವಾದ ರೆಸ್ಪಾನ್ಸ್ ಅನ್ನ ಪಡ್ಕೊಳ್ತಾ ಇದೆ. ಇದ್ರ ಮಧ್ಯೆ ಸಿನಿಮಾದ ಕ್ವಾಲಿಟಿ ಮತ್ತೆ ಮೇಕಿಂಗ್ ಬಗ್ಗೆ ಇಡೀ ವಿಶ್ವ ಮಾತನಾಡುವಂತಾಗಿರುವಂಥದ್ದು. ಯಾಕಂದ್ರೆ ಚಾಪ್ಟರ್ 2 ನಲ್ಲಿ ನೋಡೋದಾದ್ರೆ ಒಂದಷ್ಟು ವಿಚಾರಗಳು ಅಂದ್ರೆ ದೈಹಿಕವಾಗಿ ಎಲ್ಲರನ್ನು ಮನಸೆಳೆದಿತ್ತು. ಈಗ ಚಾಪ್ಟರ್ 1 ಅಂತ ಬಂದಾಗ ಬಹಳಷ್ಟು ಗಮನ ಸೆಳೆದಿರುವಂತ ಸಿನಿಮಾದ ಫೈಟ್ ಸೀಕ್ವೆನ್ಸ್ ಬಗ್ಗೆ ಈಗ ಆಲ್ರೆಡಿ ಟ್ರೈಲರ್ ನಲ್ಲಿ ಒಂದಷ್ಟು ತುಣುಕುಗಳನ್ನ ನೋಡಿದ್ರಿ. ಸೊ ಈ ಸಿನಿಮಾದಲ್ಲಿ ಇನ್ನೂ ಅಬ್ಬರದ ಒಂದು ಫೈಟ್ ಸೀಕ್ವೆನ್ಸ್ ಗಳು ಬಹಳ ಇರುವಂತದ್ದು. ಸೊ ಆ ಬಗ್ಗೆ ಮಾತಾಡೋಕೆ ಸಿನಿಮಾದ ಸ್ಟಂಟ್ ಮಾಸ್ಟರ್ ಅರ್ಜುನ್ ರಾಜ್ ಅವ್ರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಹೇಗಿದ್ದೀರಿ? ಎಸ್ ಸರ್, ಅದ್ಭುತವಾದ ಜರ್ನಿ. ಯಾಕೆಂದ್ರೆ ಬಂದದ್ದು ಕಮ್ಮಿ ಅವಧಿ ಆದ್ರೂ ಈಗ ಆಲ್ರೆಡಿ 100 ಸಿನಿಮಾಗಳನ್ನು ಮೀರಿ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಫೈಟ್ ಸೀಕ್ವೆನ್ಸ್ ಫೈಟ್ ಮಾಸ್ಟರ್ ಕೆಲಸ ಮಾಡ್ತಿದ್ರಿ. ಸೊ ಅದರ ನಡುವೆ ಕಾಂತಾರ ಚಾಪ್ಟರ್ 1 ನಿಮಗೆ ಸಿಕ್ಕಿರುವಂತದ್ದು ಹೇಗೆ ಬಂತು ಆಫರ್ ಇದು ಮೊದಲಿಗೆ ಅಂತ? ಮೊದಲಿಗೆ ಇದು ಆಕ್ಷನ್ ಸೀಕ್ವೆನ್ಸ್ ಫಸ್ಟಿಗೆ ನಾನು ಅಪ್ರೋಚ್ ಮಾಡಿದ್ದು ಹೊಂಬಳೆ ಬ್ಯಾನರ್ ಇಂದ. ಹೊಂಬಳೆ ಬ್ಯಾನರ್ಲಿ ಇದಕ್ಕಿಂತ ಮುಂಚೆ ನಾನು ಆಕ್ಷನ್ ಸೀಕ್ವೆನ್ಸ್ಗಳು ಮಾಡಿದ್ದೆ ಯುವ ಸಿನಿಮಾದಲ್ಲಿ. ಸೊ ಅದರದ್ದು ಪರಿಚಯ ಇದ್ದಿದ್ದರಿಂದ ಮತ್ತೆ ನಮ್ಮ ಕ್ಯಾಮ್ರಾಮನ್ ಅರವಿಂದ್ ಕಶ್ಯಪ್ ಅವ್ರ ಜೊತೆ ನಾನು ಇದಕ್ಕಿಂತ ಮುಂಚೆನೆ ಸಿನಿಮಾಗಳು ಕೆಲಸ ಮಾಡಿದ್ದೀನಿ. ಸೊ ಅದಿರೋದ್ರಿಂದ ಒಂದು ವಾರ್ ಸೀಕ್ವೆನ್ಸ್ ಇತ್ತು. ಸೊ ವಾರ್ ಸೀಕ್ವೆನ್ಸ್ನಲ್ಲಿ ಒಂದು ಆ್ಯಕ್ಷನ್ ಕೊರಿಯೋಗ್ರಫಿಗೆ ಬೇಕಾಗಿತ್ತು. ಒಂದು ಫಾರಿನ್ ಮಾಸ್ಟರ್ ಜೊತೆ ನಮ್ಮ ಇಂಡಿಯನ್ ಫೈಟ್ ಮಾಸ್ಟರ್ ಒಬ್ರು ಬೇಕಾಗಿತ್ತು ಅವ್ರಿಗೆ. ಸೊ ಅದರಿಂದ ಹೋಗಿ ಅಲ್ಲಿ ಕೊಲಾಬ್ರೇಟ್ ಆಗಿ ಸೊ ಫಸ್ಟ್ ಆ್ಯಕ್ಷನ್ನ ಅದನ್ನ ಮಾಡಿದ್ವಿ. ಈ ಹಿಂದಿನ ಅಧ್ಯಾಯವನ್ನ ನೋಡಿರ್ತೀರಿ ಕಾಂತಾರ. ಅದು ವರ್ಲ್ಡೇ ಬೇರೆ, ಅದ್ಭುತವಾದ ಒಂದು ದೈವಿಕವಾದ ವರ್ಲ್ಡ್ ಅನ್ನ ಕ್ರಿಯೇಟ್ ಮಾಡಿದಂತ ಒಂದು ಸಿನಿಮಾ. ಸೊ ಅದರ ಪ್ರೀಕ್ವೆಲ್ ಅಂದಾಗ ಸಾಕಷ್ಟು ತಲೆನಲ್ಲಿ ಇರುತ್ತೆ. ಯಾಕಂದ್ರೆ ನನಗೆ ದೊಡ್ಡ ಚಾಲೆಂಜ್ ಇರುತ್ತೆ, ಅದು ಏನು ಅಚೀವ್ ಮಾಡ್ಬೋದು ನನ್ನ ಕಡೆಯಿಂದ ಅಂತ ಅಂದ್ಬಿಟ್ಟು. ಆ ಥರದ್ದು ಏನಾದ್ರು ಅನ್ಕೊಂಡಿದ್ರೆ ನೀವು ಚಾಪ್ಟರ್ 1 ಅಂತ ಬಂದಾಗ ನನ್ನ ಕಡೆಯಿಂದ ಸಾಹಸ ದೃಶ್ಯಗಳು ಈ ತರ ಮಾಡಬೇಕು, ಒಂದಷ್ಟು ಸ್ಕೆಚಸ್ ಗಳನ್ನ ರೆಡಿ ಮಾಡ್ಕೋಬೇಕು ಅಂತ ನಾವು ಮೊದಲೇ ತಯಾರಿ ಮಾಡ್ಕೊಂಡಿದ್ರ ಅಂತ? ಹೌದು, ಕೆಲವೊಂದು ಆಕ್ಷನ್ ಸೀಕ್ವೆನ್ಸ್ಗಳು ಅವರು ರಿಷಬ್ ಸರ್ ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾಗಲೇ ತುಂಬಾ ವೆರಿ ಯೂನಿಕ್ ಆಗಿತ್ತು. ಯೂನಿಕ್ ಮತ್ತೆ ಸ್ಕೇಲ್ ವೈಸ್ನು ತುಂಬಾ ದೊಡ್ಡ ಸ್ಕೇಲ್ ನಲ್ಲಿ ಇದುವರೆಗೂ ಟ್ರೈ ಮಾಡದೇ ಇರೋಂಥದ್ದು. ನೀವು ಟ್ರೈಲರ್ ನಲ್ಲಿ ನೋಡಿದ್ರೆ ಚಾರಿಯಟ್ ಒಂದು ಆಕ್ಷನ್ ಸೀಕ್ವೆನ್ಸ್, ಚಾರಿಯಟ್ ಜೊತೆ ಅದು ಆ ತರದ ಆಕ್ಷನ್ ಸೀಕ್ವೆನ್ಸ್ ಇದುವರೆಗೂ ಯಾರು ಟ್ರೈ ಮಾಡೇ ಇಲ್ಲ. ಚಾರಿಯಟ್ ನಲ್ಲಿ ಅದು ಚಾರಿಯಟ್ ಮೋರ್ ದೆನ್ 5000 ಕಿಲೋ ಇರೋಂಥ ಒಂದು ಚಾರಿಯಟ್. ಸೊ ಅದನ್ನ ಇಟ್ಕೊಂಡು ಒಂದು ಆಕ್ಷನ್ ಸೀಕ್ವೆನ್ಸ್ ಅದ್ರ ಜೊತೆ ನಾವು ಕ್ರಿಯೇಟ್ ಮಾಡಿದೀವಿ. ಅದು ಒನ್ ಆಫ್ ದ ಟಫೆಸ್ಟ್ ಆಕ್ಷನ್ ಸೀಕ್ವೆನ್ಸ್ ಅದು ನಾವು ಶೂಟ್ ಮಾಡಿರೋದ್ರಲ್ಲಿ. ಸೊ ಆ ಆಕ್ಷನ್ ಸೀಕ್ವೆನ್ಸ್ಗೆಲ್ಲ ತುಂಬಾ ತಯಾರಿಗಳು ನಡೆದಿತ್ತು. ಸೊ ಅದನ್ನೆಲ್ಲ ಪ್ರಿಪ್ರೇಷನ್ ಮಾಡಿ ಹಾಲಿವುಡ್ ಇಂದ ಎಲ್ಲ ನಾವು ರಿಗ್ಗರ್ಸ್ಗಳನ್ನೆಲ್ಲ ಕರೆದು, ಅವೆಂಜರ್ಸು, ಟ್ರಾನ್ಸ್ಫಾರ್ಮರ್ ಅದಕ್ಕೆಲ್ಲ ಮಾಡಿರುವಂಥ ರಿಗ್ಗರ್ಸ್ಗಳೆಲ್ಲ ಬಂದಿದ್ರು. ಸೊ ಅವ್ರ ಜೊತೆ ಎಲ್ಲ ಡಿಸ್ಕಸ್ ಮಾಡಿ ರಿಗ್ಗಿಂಗ್ಸ್, ಅದು ತುಂಬಾ ರಿಗ್ಗಿಂಗ್ಸ್ ವರ್ಕ್ ಇರೋದು, ರೋಪ್ಸ್ ಅದೆಲ್ಲ. ಸೊ ಅದನ್ನೆಲ್ಲ ಪ್ಲಾನ್ ಮಾಡಿ ಸೊ ಆ ಸೀಕ್ವೆನ್ಸ್ನ ಪ್ಲಾನ್ ಮಾಡಿ ಅದಾದ್ಮೇಲೆ ನಮ್ಮ ಸ್ಟಂಟ್ ಟೀಮಿಂದ ಮಂಜು ಅಂತ ಅವರು ಮೇನ್ ರಿಗ್ಗರ್ ಆಗಿ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ನಮ್ಮ ಚಾರಿಯಟ್ ಆಕ್ಷನ್ ಸೀಕ್ವೆನ್ಸ್ಗೆಲ್ಲ ಮೇನ್ ರಿಗ್ಗರ್ ಅವರೇನೆ, ಅವರು ಮತ್ತೆ ಬಸವ ಚಂದ್ರು ಅಂತ. ಸೊ ಇವರೆಲ್ಲ ಇಟ್ಕೊಂಡು ನಾವು ಒಂದು ದೊಡ್ಡ ಮ್ಯಾಸಿವ್ ಆಗಿನೇ ಅದನ್ನ ಪ್ಲಾನ್ ಮಾಡಿ ಶೂಟ್ ಮಾಡಿದ್ವಿ. ಮೇಜರ್ಲಿ ನಮ್ಮ ರಿಷಬ್ ಸರ್ದು ಏನು ಇಮ್ಯಾಜಿನೇಷನ್ ಇತ್ತು, ಸೊ ಅದನ್ನ ನಾವು ಪ್ರಾಪರ್ ಆಗಿ ಒಂದು ಪ್ರಿವೈಸ್ ಎಲ್ಲ ಮಾಡಿ ರಿಷಬ್ ಸರ್ನು ಕರೆದು ಅವ್ರ ಜೊತೆ ಎಲ್ಲ ಒಂದಷ್ಟು ರಿಹರ್ಸಲ್ ಮಾಡಿ ಸೊ ಆ ಸೀಕ್ವೆನ್ಸ್ನ ಅಚೀವ್ ಮಾಡಿದ್ವಿ. ಅದು ಮೋಸ್ಟ್ ಒಂದು ಕ್ರಿಯೇಟಿವ್ ಆಗಲಿ ಮತ್ತೆ ಫ್ರೆಶ್ ಕಾನ್ಸೆಪ್ಟ್ ನಮ್ಮ ಚಾರಿಯಟ್ ಸೀಕ್ವೆನ್ಸ್ ನಲ್ಲಿ ತುಂಬಾನೇ ಇದೆ. ನಾರ್ಮಲ್ ಸಿನಿಮಾ, ಕಮರ್ಷಿಯಲ್ ಸಿನಿಮಾ ಆದ್ರೆ ಅದ ರೀತಿನೇ ಬೇರೆ ಇರುತ್ತೆ. ಒಂದಷ್ಟು ಫೈಟ್ ಸೀಕ್ವೆನ್ಸ್ ಅಂದ್ರೆ ಅದು ಒಂದು ಪ್ರಿಪೇರ್ಡ್ ಒಂದಷ್ಟು ತತ್ವ ಇರುತ್ತೆ ಅಥವಾ ಸೂತ್ರ ಇರುತ್ತೆ, ಅದನ್ನ ಇಟ್ಕೊಂಡ್ ಮಾಡ್ತೀವಿ. ಬಟ್ ಈ ತರ ಸಿನಿಮಾ ಅಂತ ಬಂದಾಗ ಕತೆ ಜೊತೆಗೆ ಒಂದು ಫೈಟ್ ಸೀಕ್ವೆನ್ಸ್ ಗಳು ಇರಬೇಕು. ನಿಮ್ಗೆ ಎಷ್ಟು ಚಾಲೆಂಜ್ ಕೊಡ್ತು ಈ ಸಿನಿಮಾಗೆ ಫೈಟ್ ಕಂಪೋಸ್ ಮಾಡುವಂಥದ್ದು? ಇದರಲ್ಲಿ ಕೆಲವೊಂದು ಆಕ್ಷನ್ಸ್ಗಳಂತೂ ಥ್ರೋಟ್ ಕತೆ ಒಳಗಡೆನೆ ಇದೆ ಆಕ್ಷನ್ಸ್. ರ್ಯಾಂಡಮ್ ಆಗಿ ನಾವು ಕೊರಿಯೋಗ್ರಾಫ್ ಮಾಡುವಂತ ಆಕ್ಷನ್ ಸೀಕ್ವೆನ್ಸ್ಗಳು ಇರಲಿಲ್ಲ. ಸೊ ಇನ್ನೊಂದು ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಬರೋ ಆಕ್ಷನ್ ಸೀಕ್ವೆನ್ಸ್ ಅದು ಕಂಪ್ಲೀಟ್ಲಿ ಒಂದು ಕತೆ ಬೇಸ್ಡ್. ನಮ್ಮ ಕೊರಿಯೋಗ್ರಫಿನೂ ಅದು ಪ್ರತಿಯೊಂದು ಕೊರಿಯೋಗ್ರಫಿನೂ ಕತೆ ಹೇಳ್ಕೊಂಡು ಹೋಗುತ್ತೆ. ಸೊ ಅದು ನಿಮ್ಗೆ ಕ್ಲೈಮ್ಯಾಕ್ಸ್ಗೆ ತುಂಬಾ ನೀಟಾಗಿ ಲೀಡ್ ಮಾಡಿಬಿಡುವಂಥ ಆಕ್ಷನ್ ಸೀಕ್ವೆನ್ಸ್ ಅದು. ಸೊ ಅದು ಥ್ರೋಟ್ ಪರ್ಫಾರ್ಮೆನ್ಸ್ ಜೊತೆನೆ, ರಿಷಬ್ ಸರ್ ಅವರ ಪರ್ಫಾರ್ಮೆನ್ಸ್ ಜೊತೆನೆ ಕೊರಿಯೋಗ್ರಫಿ ಮಾಡಿರೋಂಥ ಆಕ್ಷನ್ ಸೀಕ್ವೆನ್ಸ್ ಅದು. ಸೊ ಅದು ಒಂದು ಒಳ್ಳೆ ಹೈಲೈಟ್ ಸೀಕ್ವೆನ್ಸ್ ಆಗುತ್ತೆ ಸಿನಿಮಾದಲ್ಲಿ. ಆಲ್ಮೋಸ್ಟ್ ಎಲ್ರಿಗೂ ನಮ್ಮ ಟೀಮ್ನಲ್ಲಿ ಫೇವ್ರೇಟ್ ಆಕ್ಷನ್ ಸೀಕ್ವೆನ್ಸ್ ಅದು. ಸೊ ಅದು ಬಂದು ಥ್ರೋಟ್ ಒಂದು ಕಥೆನ ನರೇಟ್ ಮಾಡುತ್ತೆ, ಕೊರಿಯೋಗ್ರಫಿನೇ ಆ ಕಥೆನ ನರೇಟ್ ಮಾಡುತ್ತೆ. ಆ ಥರ ಆಕ್ಷನ್ ಸೀಕ್ವೆನ್ಸ್ ಅದು. ಅದಂತೂ ಒನ್ ಆಫ್ ದ ಬೆಸ್ಟ್ ಆಕ್ಷನ್ಸ್ ಆಗುತ್ತೆ. ಸುಮಾರು ಎಷ್ಟು ಫೈಟ್ ಸೀಕ್ವೆನ್ಸ್ ಇದೆ ಸಿನಿಮಾದಲ್ಲಿ? ಸಿನಿಮಾದಲ್ಲಿ 6 ಆಕ್ಷನ್ ಸೀಕ್ವೆನ್ಸ್ ಇದೆ, ಮೇಜರ್ ಆಕ್ಷನ್ ಸೀಕ್ವೆನ್ಸ್ಗಳು. ಸೊ ಒಂದೊಂದು ಟೈಮ್ನಲ್ಲಿ ಬರುತ್ತೆ. ಸೊ ಪ್ರೀ ಕ್ಲೈಮ್ಯಾಕ್ಸ್ ಆ ಥರದ್ದು ಒಂದು ಮೇಜರ್ ಆಗಿ 6 ಆಕ್ಷನ್ ಸೀಕ್ವೆನ್ಸ್ ಇದೆ. ಅದು ಬಿಟ್ಟು ಸಣ್ಣ ಪುಟ್ಟ ಇದು ಹಾರ್ಸ್ ಚೀಸ್ ಆ ಥರದ್ದೆಲ್ಲ ಒಂದಷ್ಟಿದೆ.